ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹತ್ತಿಹಾಳ ಗ್ರಾಮದ ದಲಿತ ಯುವ ಮುಖಂಡ ಹಾಗೂ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಭೂಮಾನಂದರವರ ಬರ್ಬರ ಕೊಲೆ ಹತ್ಯೆ ಖಂಡಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿ ಕೊಲೆಗಡಕರನ್ನು ತಕ್ಷಣವೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ದಲಿತ ಪರ ಸಂಘಟನೆಗಳು ಲಿಂಗಸೂರಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಮೂಲಕ ಲಿಂಗಸಗೂರು ಪೊಲೀಸ್ ಠಾಣೆಯ ಸಿಪಿಐ ವಸಗೇರಪ್ಪರವರ ಸಮ್ಮುಖದಲ್ಲಿ ಸಹಾಯಕ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈಗ ಇಲ್ಲಿ ನಮ್ಮ ಪಕ್ಕದ ದೇವದೂರು ತಾಲೂಕಿನ ಸಹೋದರನನ್ನು ಕೊಲೆ ಮಾಡುತ್ತಾರೆ ಆಡಗಲೆ. ಅವರಿಗೆ 2 ಮಕ್ಕಳಿದ್ದರೆ ಆ ಮಕ್ಕಳು ನಿನ್ನೆ ತಂದೆಯ ಹೆಣದ ಮುಂದೆ ನಿಂತು ಕಣ್ಣೀರಿನಷ್ಟೇ ಬರುತ್ತೆ. ನೀವೆಲ್ಲರೂ ನಾವು ಇಲ್ಲಿ ಈ ಕೊಲೆ ಒಂದು ರಾಜಕೀಯ ಪ್ರೇರಿತವಾಗಿದೆ ಅಂತೇಳಿ ನಾವು ಅವಲೋಕಿಸ್ತಾ ಇದ್ದೇವೆ ಇದನ್ನ. ಯಾಕೆಂದ್ರೆ ಭೂಮಾನಂದ ಒಳ್ಳೆ ಗಟ್ಟಿಯಾಗಿ ಬೆಳೆದರೆ ಮುಂದೆ ಇಲ್ಲಿ ಬಹುಜನ ಸಮಾಜ ಪಾರ್ಟಿ ಬೆಳವಣಿಗೆ ಆಗುತ್ತಾ. ಹಾಗಾಗಿ ಆ ಭೂಮಾನಂದನ ಯಾವುದೇ ಇದರಲ್ಲಿ ಕೊಲೆ ಮಾಡ್ಬೇಕಂತೇಳಿ ಪೂರ್ವತೈಲ ಭೂಮಾನಂದ ಏನ್ ನಿಮ್ಮ ಸಂಸಾರ ಮಾಡ್ಯಾನ, ಏನ್ ನಿಮ್ಮ ಹೆಂಡ್ರ ಮಕ್ಕಳಿಗೆ ಏನಾದ್ರು ತೊಂದರೆ ಕೊಟ್ಟನ. ಅದಕ್ಕೆ ದಯವಿಟ್ಟು ಜಿಲ್ಲಾಡಳಿತ ಇದನ್ನೆಲ್ಲ ಸರಿಯಾಗಿ ಸರ್ಕಾರಕ್ಕೆ ತಿಳಿಸಬೇಕಂತೇಳಿ ನಾನು 2 ಮಾತು ವಿಷಯ ಜೈ ಭೀಮ್. ನಾವು ಈ ರಾಯಚೂರು ಜಿಲ್ಲೆಯ ಮಾನ್ಯ SP ಸಾಹೇಬರಿಗೆ ನಾವು ಈ ಹೋರಾಟ ಮುಖಾಂತರ ನಾವು ಮನವಿ ಮಾಡೋದಿಷ್ಟೇ. ನಾವು ಈ ಹೋರಾಟ ಯಾರ ಸಮಾಜದ ಇರುತ್ತಲ್ಲ, ಯಾವ ವ್ಯಕ್ತಿ ಇರುತ್ತಲ್ಲ, ಆ ಕೊಲೆಗಡಕರ ಯಾರ ಅಲ್ಲಿ ಆ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೊಲೆಗಡಕರನ್ನು ಬಂಧಿಸಿ ಅವರಿಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಅವರಿಗೆ ಒಂದು ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಒಂದು ರಾಜಕೀಯ ಹಿತಾಸಕ್ತಿ ಇದ್ರೂ ಕೂಡ ಅವ್ರನ್ನೇ ಕೂಡಲೇ ಬಂಧಿಸಬೇಕು. ಅವ್ರನ್ನೇ ಈ ನಮ್ಮ ರಾಯಚೂರು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕಂತ ಈ ಹೋರಾಟ ಮುಖಾಂತರ ನಾನು ಎಚ್ಚರಿಸ್ತೇನೆ. ಹಾಗಾದ್ರೆ ಇಲ್ಲಿ ಕಾನೂನುಗಳ ಬಿಗಿಯಾಗಿಲ್ವಾ? ನಮ್ಮ ದೇಶದಲ್ಲಿ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತವಾಗಿದೆಯಾ? ಇದನ್ನೆಲ್ಲ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗುತ್ತೆ ಇವತ್ತಿನ ದಿನದಲ್ಲಿ. ಗ್ರಾಮದ ಯುವ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾಗಿದ್ದ ಭೂಮಾನಂದರವರನ್ನು ದಿನಾಂಕ 4/8/2026 ಮಳೆ ವೈಷಮ್ಯದ ನೆಪವಾಗಿಕೊಂಡು ಆಡಹಗಲೇ ಅನುಮಾನಾಸ್ಪದವಾಗಿ ಹತ್ಯೆ ಮಾಡಿರುವ ಘಟನೆ ಇಡೀ ರಾಜ್ಯದ ಪ್ರಜಾಪ್ರಭುತ್ವ ಹಾಗೂ ಕಾನೂನು ಸುವ್ಯವಸ್ಥೆ ಕಪ್ಪು ಚುಕ್ಕೆ ತಂದಿದೆ. ಈ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ.